ಹಾಯ್ ಸ್ನೇಹಿತರೆ, ನಾವಿವತ್ತು IAS 1994 ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡೋಣ. IAS 1994ರಲ್ಲಿ ಜಾಗ್ರಫಿ ಕೇಳಿರುವಂಥ ಪ್ರಶ್ನೆಗಳ ಬಗ್ಗೆ ನೋಡೋಣ ಸ್ನೇಹಿತರಲ್ಲಿ ಮೊದಲ ಪ್ರಶ್ನೆ, ಸಮುದ್ರ ಮಟ್ಟದಿಂದ ಟಿಬೆಟ್ ಪ್ರಸ್ಥಭೂಮಿ ಸರಾಸರಿ ಎತ್ತರ ಎಷ್ಟಿದೆ ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಸಿ 4 ಕಿಲೋಮೀಟರ್. ಸಮುದ್ರ ಮಟ್ಟದಿಂದ ಟಿಬೆಟ್ ಪ್ರಸ್ಥಭೂಮಿ ಸರಾಸರಿ ಎತ್ತರ ಎಷ್ಟು ಅಂದರೆ 4 ಕಿಲೋಮೀಟರ್. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಭಾರತದಲ್ಲಿ ಹೆಚ್ಚು ಕಬ್ಬಿಣದ ಅಂಶದಿಂದ ಯಾವ ವಿಧದ ಮಣ್ಣು ಫಲವತ್ತತೆಯನ್ನು ಕಳೆದುಕೊಂಡಿದೆ? ಯಾವುದಂದರೆ ಸಿ ಬೂದು ಮಣ್ಣು, ಬಾಲ್ಸಲಿಕ್ ಮಣ್ಣು. ಮೂರನೇ ಪ್ರಶ್ನೆ ಸ್ನೇಹಿತರೆ, ಹಿಮಾಲಯ ಪರ್ವತವು ಸಮಾನಾಂತರ ಸರಣಿಗಳಿಂದ ರೂಪಿತವಾಗಿದ್ದು ಅವುಗಳಲ್ಲಿ ಅತಿ ಪುರಾತನವಾದ ಸರಣಿ ಯಾವುದು? ನೋಡ್ರಲ್ಲಿ, ಹಿಮಾಲಯ ಪರ್ವತವು ಸಮಾನಾಂತರ ಸರಣಿಗಳಿಂದ ರೂಪಿತವಾಗಿದ್ದು ಅವುಗಳಲ್ಲಿ ಅತಿ ಪುರಾತನವಾದ ಸರಣಿ ಯಾವುದಂದರೆ ಶಿವಲಿಕ್ ಸರಣಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನಲ್ಲಿ ಭೂಮಿಯ ಸಾರಜನಕ ಅಂಶ ವೃದ್ಧಿಯಾಗುವಂತೆ ಮಾಡುವ ಬೆಳೆ ಯಾವುದು? ಬೆಳೆ ಸ್ನೇಹಿತರಲ್ಲಿ ಬೆಳೆ ಆಗಬೇಕು. ಬೆಳೆ ಯಾವುದು? ಈ ಕೆಳಗಿನಲ್ಲಿ ಭೂಮಿಯ ಸಾರಜನಕ ಅಂಶ ವೃದ್ಧಿಯಾಗುವಂತೆ ಹೆಚ್ಚು ಆಗುವಂತೆ ಮಾಡುವ ಬೆಳೆ ಯಾವುದು ಅಂದರೆ ಅದು ಸೂರ್ಯಕಾಂತಿ. ಸ್ನೇಹಿತರಲ್ಲಿ ಈ ಕೆಳಗಿನ ಯಾವ ಪರ್ವತ ಸರಣಿ ಒಂದೇ ರಾಜ್ಯದಲ್ಲಿ ಹರಡಿಕೊಂಡಿದೆ? ಯಾವುದಂದರೆ ಅಜಂತ. ಸ್ನೇಹಿತರೆ, ಯಾವ ರಾಜ್ಯ ಅಂದರೆ ಅದು ಮಹಾರಾಷ್ಟ್ರ. ಈ ಕೆಳಗಿನ ಯಾವುದು ಹಿಂದಿನವರೆಗೆ ರಚಿಸಲಾಗಿರುವ ಜೈವಿಕ ವಲಯ ಸಂರಕ್ಷಣಾ ಯೋಜನೆಗೆ ಒಳಪಟ್ಟಿರುವುದಿಲ್ಲ? ಸ್ನೇಹಿತರೆ, ಇದು ಕಚ್ ಖಾರಿ ಪ್ರದೇಶ. ನೋಡ್ರಿ, ಯಾವುದು ಕಚ್ ಖಾರಿ ಪ್ರದೇಶ. ಸ್ನೇಹಿತರೆ ನೋಡ್ರಿ, ಈ ಕೆಳಗಿನ ಯಾವುದು ಹಿಂದಿನವರೆಗೆ ರಚಿಸಲಾಗಿರುವ ಜೈವಿಕ ವಲಯ ಸಂರಕ್ಷಣಾ ಯೋಜನೆಗೆ ಒಳಪಟ್ಟಿರುವುದಿಲ್ಲ ಅಂದರೆ ಅದು ಕಚ್ ಖಾರಿ ಪ್ರದೇಶ. ಸ್ನೇಹಿತರೆ, ನಾವು IAS KS ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬಿಡಿಸುತ್ತಿದ್ದೇವೆ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.